ಕಾಂಗ್ರೆಸ್ ಶಾಸಕನ ಬ್ಯಾಂಕ್ ಲಾಕರ್ನಲ್ಲಿ 44 ಕೆಜಿ ಚಿನ್ನ. ಅಕ್ರಮ ಆನ್ಲೈನ್ ಮತ್ತು ಆಫ್ಲೈನ್ ಗೇಮ್ ಕೇಸ್ಗೆ ಸಂಬಂಧಪಟ್ಟಂತೆ ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿ ಮೇಲೆ ಇಡಿ ದಾಳಿಯನ್ನ ನಡೆಸಿದೆ. ಮತ್ತೆ 50 ಕೋಟಿ ಮೌಲ್ಯದ 44 ಕೆಜಿ ಚಿನ್ನ ಸೀಸ್. ಪಪ್ಪಿಗೆ ಸೇರಿದ ಚಳ್ಳಕೆರೆ ಬ್ಯಾಂಕ್ನ 2 ಲಾಕರ್ನಲ್ಲಿದ್ದಂಥ ಚಿನ್ನ, 2 ಲಾಕರ್ನಲ್ಲಿ ಇದ್ದಿದ್ದು ಬರೋಬ್ಬರಿ 44 ಕೆಜಿ ಚಿನ್ನ. ಒಂದಲ್ಲ ಎರಡಲ್ಲ. ಪಪ್ಪಿಗೆ ಸೇರಿದಂಥ 150 ಕೋಟಿಗೂ ಹೆಚ್ಚು ಮೌಲ್ಯದ ವಸ್ತುಗಳು ಇಲ್ಲಿವರೆಗೂ ಕೂಡ ಸೀಸ್ ಆದಂತಾಗಿದೆ. ಚಳ್ಳಕೆರೆ ಬ್ಯಾಂಕ್ನ 2 ಲಾಕರ್ನಲ್ಲಿ ಈ ಚಿನ್ನ ಇತ್ತು ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. ಇಡೀ ಚಿನ್ನವನ್ನು ವಶಪಡಿಸಿಕೊಂಡಿದೆ. ಅದರ ಜೊತೆಯಲ್ಲಿ ತನ್ನ ಶೋಧ ಕಾರ್ಯವನ್ನು ನಡೆಸ್ತಾನೇ ಇದೆ. ಹಲವು ಕಡೆಗಳಲ್ಲಿ ದಾಳಿ ನಡೆಸಿದ್ರು. ಈ ಬೆಟ್ಟಿಂಗ್ ಪ್ರಕರಣದಲ್ಲಿ ಶಾಸಕ ವೀರೇಂದ್ರ ಪಪ್ಪಿ ಈಗಾಗಲೇ ಇಡಿ ಅಧಿಕಾರಿಗಳ ವಶದಲ್ಲಿದ್ದಾರೆ. ದಾಳಿ ಸಂದರ್ಭದಲ್ಲಿ ಸಿಕ್ಕಿರುವಂಥ ಎಲ್ಲ ದಾಖಲೆಗಳನ್ನು ಇಡಿ ಅಧಿಕಾರಿಗಳು ಈಗ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮತ್ತೆ ಇಡಿ ಅಧಿಕಾರಿಗಳು ನಿನ್ನೆ ದಾಳಿಯನ್ನು ನಡೆಸಿದ್ರು. ದಾಳಿಯನ್ನು ನಡೆಸಿ ಚಳ್ಳಕೆರೆಯ ಬ್ಯಾಂಕಲ್ಲಿ ಒಂದಷ್ಟು ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಆನ್ಲೈನ್ ಬೆಟ್ಟಿಂಗ್ನಲ್ಲಿ ಬಹಳ ಕಡಿಮೆ ಸಮಯದಲ್ಲಿ 2,000 ಕೋಟಿ ಸಂಪಾದನೆ ಮಾಡಿದರು. ಹೂಡಿಕೆ ಮಾಡಿರೋರಲ್ಲ ಪಪ್ಪಿ. ಹೀಗಾಗಿ ಇಡಿ ಅಧಿಕಾರಿಗಳು ಹಲವು ಕಡೆ ದಾಳಿಯನ್ನು ನಡೆಸಿದ್ರು. ನಿನ್ನೆ ಚಳ್ಳಕೆರೆ ಪಟ್ಟಣದ ಹಲವು ಕಡೆಗಳಲ್ಲಿ ದಾಳಿ ನಡೆಸಿ ಬ್ಯಾಂಕ್ನಲ್ಲಿದ್ದಂಥ ಚಿನ್ನವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಅಕ್ರಮ ಆನ್ಲೈನ್ ಹಾಗೂ ಆಫ್ಲೈನ್ ಬೆಟ್ಟಿಂಗ್ ಪ್ರಕರಣದ ಅಡಿಯಲ್ಲಿ ಈಗ ಶಾಸಕ ವೀರೇಂದ್ರ ಪಪ್ಪಿ ಇವರನ್ನ ಸಿಕ್ಕಿಂನಿಂದ ಬಂಧಿಸಿ ಕರೆತಂದಿದ್ರು. ಬಂಧಿಸಿದ ಬಳಿಕ ಹಲವು ಆ್ಯಂಗಲ್ಗಳಲ್ಲೂ ಕೂಡ ತನಿಖೆಗಳಾಯಿತು. ಈಗಾಗಲೇ 150 ಕೋಟಿಗೂ ಅಧಿಕ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ, ಸೀಸ್ ಮಾಡಿದ್ದಾರೆ. ಪಪ್ಪಿ ಅದರ ಜೊತೆಯಲ್ಲಿ ಅವ್ರಿಗೆ ಸೇರಿದಂಥ ಅನೇಕ ಕಡೆಗಳಲ್ಲೂ ಕೂಡ ಶೋಧ ಕಾರ್ಯವನ್ನು ಈಗಾಗಲೇ ನಡೆಸಿದ್ದಾರೆ. ಕಾಂಗ್ರೆಸ್ ಶಾಸಕನ ಬ್ಯಾಂಕ್ ಲಾಕರ್ನಲ್ಲಿ 44 ಕೆಜಿ ಚಿನ್ನ. ಅಕ್ರಮ ಆನ್ಲೈನ್ ಮತ್ತು ಆಫ್ಲೈನ್ ಗೇಮ್ ಕೇಸ್ಗೆ ಸಂಬಂಧಪಟ್ಟಂತೆ ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿ ಮೇಲೆ ಇಡಿ ದಾಳಿಯನ್ನ ನಡೆಸಿದೆ. ಮತ್ತೆ 50 ಕೋಟಿ ಮೌಲ್ಯದ 44 ಕೆಜಿ ಚಿನ್ನ ಸೀಸ್. ಪಪ್ಪಿಗೆ ಸೇರಿದ ಚಳ್ಳಕೆರೆ ಬ್ಯಾಂಕ್ನ 2 ಲಾಕರ್ನಲ್ಲಿದ್ದಂಥ ಚಿನ್ನ, 2 ಲಾಕರ್ನಲ್ಲಿ ಇದ್ದಿದ್ದು ಬರೋಬ್ಬರಿ 44 ಕೆಜಿ ಚಿನ್ನ. ಒಂದಲ್ಲ ಎರಡಲ್ಲ. ಪಪ್ಪಿಗೆ ಸೇರಿದಂಥ 150 ಕೋಟಿಗೂ ಹೆಚ್ಚು ಮೌಲ್ಯದ ವಸ್ತುಗಳು ಇಲ್ಲಿವರೆಗೂ ಕೂಡ ಸೀಸ್ ಆದಂತಾಗಿದೆ. ಚಳ್ಳಕೆರೆ ಬ್ಯಾಂಕ್ನ 2 ಲಾಕರ್ನಲ್ಲಿ ಈ ಚಿನ್ನ ಇತ್ತು ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. ಇಡೀ ಚಿನ್ನವನ್ನು ವಶಪಡಿಸಿಕೊಂಡಿದೆ. ಅದರ ಜೊತೆಯಲ್ಲಿ ತನ್ನ ಶೋಧ ಕಾರ್ಯವನ್ನು ನಡೆಸ್ತಾನೇ ಇದೆ. ಹಲವು ಕಡೆಗಳಲ್ಲಿ ದಾಳಿ ನಡೆಸಿದ್ರು. ಈ ಬೆಟ್ಟಿಂಗ್ ಪ್ರಕರಣದಲ್ಲಿ ಶಾಸಕ ವೀರೇಂದ್ರ ಪಪ್ಪಿ ಈಗಾಗಲೇ ಇಡಿ ಅಧಿಕಾರಿಗಳ ವಶದಲ್ಲಿದ್ದಾರೆ. ದಾಳಿ ಸಂದರ್ಭದಲ್ಲಿ ಸಿಕ್ಕಿರುವಂಥ ಎಲ್ಲ ದಾಖಲೆಗಳನ್ನು ಇಡಿ ಅಧಿಕಾರಿಗಳು ಈಗ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮತ್ತೆ ಇಡಿ ಅಧಿಕಾರಿಗಳು ನಿನ್ನೆ ದಾಳಿಯನ್ನು ನಡೆಸಿದ್ರು. ದಾಳಿಯನ್ನು ನಡೆಸಿ ಚಳ್ಳಕೆರೆಯ ಬ್ಯಾಂಕಲ್ಲಿ ಒಂದಷ್ಟು ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಆನ್ಲೈನ್ ಬೆಟ್ಟಿಂಗ್ನಲ್ಲಿ ಬಹಳ ಕಡಿಮೆ ಸಮಯದಲ್ಲಿ 2,000 ಕೋಟಿ ಸಂಪಾದನೆ ಮಾಡಿದರು. ಹೂಡಿಕೆ ಮಾಡಿರೋರಲ್ಲ ಪಪ್ಪಿ. ಹೀಗಾಗಿ ಇಡಿ ಅಧಿಕಾರಿಗಳು ಹಲವು ಕಡೆ ದಾಳಿಯನ್ನು ನಡೆಸಿದ್ರು. ನಿನ್ನೆ ಚಳ್ಳಕೆರೆ ಪಟ್ಟಣದ ಹಲವು ಕಡೆಗಳಲ್ಲಿ ದಾಳಿ ನಡೆಸಿ ಬ್ಯಾಂಕ್ನಲ್ಲಿದ್ದಂಥ ಚಿನ್ನವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಅಕ್ರಮ ಆನ್ಲೈನ್ ಹಾಗೂ ಆಫ್ಲೈನ್ ಬೆಟ್ಟಿಂಗ್ ಪ್ರಕರಣದ ಅಡಿಯಲ್ಲಿ ಈಗ ಶಾಸಕ ವೀರೇಂದ್ರ ಪಪ್ಪಿ ಇವರನ್ನ ಸಿಕ್ಕಿಂನಿಂದ ಬಂಧಿಸಿ ಕರೆತಂದಿದ್ರು. ಬಂಧಿಸಿದ ಬಳಿಕ ಹಲವು ಆ್ಯಂಗಲ್ಗಳಲ್ಲೂ ಕೂಡ ತನಿಖೆಗಳಾಯಿತು. ಈಗಾಗಲೇ 150 ಕೋಟಿಗೂ ಅಧಿಕ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ, ಸೀಸ್ ಮಾಡಿದ್ದಾರೆ. ಪಪ್ಪಿ ಅದರ ಜೊತೆಯಲ್ಲಿ ಅವ್ರಿಗೆ ಸೇರಿದಂಥ ಅನೇಕ ಕಡೆಗಳಲ್ಲೂ ಕೂಡ ಶೋಧ ಕಾರ್ಯವನ್ನು ಈಗಾಗಲೇ ನಡೆಸಿದ್ದಾರೆ. ಕಾಂಗ್ರೆಸ್ ಶಾಸಕನ ಬ್ಯಾಂಕ್ ಲಾಕರ್ನಲ್ಲಿ 44 ಕೆಜಿ ಚಿನ್ನ. ಅಕ್ರಮ ಆನ್ಲೈನ್ ಮತ್ತು ಆಫ್ಲೈನ್ ಗೇಮ್ ಕೇಸ್ಗೆ ಸಂಬಂಧಪಟ್ಟಂತೆ ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿ ಮೇಲೆ ಇಡಿ ದಾಳಿಯನ್ನ ನಡೆಸಿದೆ. ಮತ್ತೆ 50 ಕೋಟಿ ಮೌಲ್ಯದ 44 ಕೆಜಿ ಚಿನ್ನ ಸೀಸ್. ಪಪ್ಪಿಗೆ ಸೇರಿದ ಚಳ್ಳಕೆರೆ ಬ್ಯಾಂಕ್ನ 2 ಲಾಕರ್ನಲ್ಲಿದ್ದಂಥ
ಚಿನ್ನ 2 ಲಾಕರ್ನಲ್ಲಿ ಇದ್ದಿದ್ದು ಬರೋಬ್ಬರಿ 44 kg ಚಿನ್ನ. ಒಂದಲ್ಲ ಎರಡಲ್ಲ. ಪಪ್ಪಿಗೆ ಸೇರಿದಂಥ 150 ಕೋಟಿಗೂ ಹೆಚ್ಚು ಮೌಲ್ಯದ ವಸ್ತುಗಳು ಇಲ್ಲಿವರೆಗೂ ಕೂಡ ಸೀಸ್ ಆದಂತಾಗಿದೆ. ಚಳ್ಳಕೆರೆ ಬ್ಯಾಂಕ್ನ 2 ಲಾಕರ್ನಲ್ಲಿ ಈ ಚಿನ್ನ ಇತ್ತು ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. ಇಡೀ ಚಿನ್ನವನ್ನು ವಶಪಡಿಸಿಕೊಂಡಿದೆ. ಅದರ ಜೊತೆಯಲ್ಲಿ ತನ್ನ ಶೋಧ ಕಾರ್ಯವನ್ನು ನಡೆಸ್ತಾನೇ ಇದೆ. ಹಲವು ಕಡೆಗಳಲ್ಲಿ ದಾಳಿ ನಡೆಸಿದ್ರು. ಈ ಬೆಟ್ಟಿಂಗ್ ಪ್ರಕರಣದಲ್ಲಿ ಶಾಸಕ ವೀರೇಂದ್ರ ಪಪ್ಪಿ ಈಗಾಗಲೇ ಇಡಿ ಅಧಿಕಾರಿಗಳ ವಶದಲ್ಲಿದ್ದಾರೆ. ದಾಳಿ ಸಂದರ್ಭದಲ್ಲಿ ಸಿಕ್ಕಿರುವಂಥ ಎಲ್ಲ ದಾಖಲೆಗಳನ್ನು ಇಡಿ ಅಧಿಕಾರಿಗಳು ಈಗ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮತ್ತೆ ಇಡಿ ಅಧಿಕಾರಿಗಳು ನಿನ್ನೆ ದಾಳಿಯನ್ನು ನಡೆಸಿದ್ರು. ದಾಳಿಯನ್ನು ನಡೆಸಿ ಚಳ್ಳಕೆರೆಯ ಬ್ಯಾಂಕಲ್ಲಿ ಒಂದಷ್ಟು ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಆನ್ಲೈನ್ ಬೆಟ್ಟಿಂಗ್ನಲ್ಲಿ ಬಹಳ ಕಡಿಮೆ ಸಮಯದಲ್ಲಿ 2,000 ಕೋಟಿ ಸಂಪಾದನೆ ಮಾಡಿದರು. ಹೂಡಿಕೆ ಮಾಡಿರೋರಲ್ಲ ಪಪ್ಪಿ. ಹೀಗಾಗಿ ಇಡಿ ಅಧಿಕಾರಿಗಳು ಹಲವು ಕಡೆ ದಾಳಿಯನ್ನು ನಡೆಸಿದ್ರು. ನಿನ್ನೆ ಚಳ್ಳಕೆರೆ ಪಟ್ಟಣದ ಹಲವು ಕಡೆಗಳಲ್ಲಿ ದಾಳಿ ನಡೆಸಿ ಬ್ಯಾಂಕ್ನಲ್ಲಿದ್ದಂಥ ಚಿನ್ನವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಅಕ್ರಮ ಆನ್ಲೈನ್ ಹಾಗೂ ಆಫ್ಲೈನ್ ಬೆಟ್ಟಿಂಗ್ ಪ್ರಕರಣದ ಅಡಿಯಲ್ಲಿ ಈಗ ಶಾಸಕ ವೀರೇಂದ್ರ ಪಪ್ಪಿ ಇವರನ್ನ ಸಿಕ್ಕಿಂನಿಂದ ಬಂಧಿಸಿ ಕರೆತಂದಿದ್ರು. ಬಂಧಿಸಿದ ಬಳಿಕ ಹಲವು ಆ್ಯಂಗಲ್ಗಳಲ್ಲೂ ಕೂಡ ತನಿಖೆಗಳಾಯಿತು. ಈಗಾಗಲೇ 150 ಕೋಟಿಗೂ ಅಧಿಕ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ, ಸೀಸ್ ಮಾಡಿದ್ದಾರೆ. ಪಪ್ಪಿ ಅದರ ಜೊತೆಯಲ್ಲಿ ಅವ್ರಿಗೆ ಸೇರಿದಂಥ ಅನೇಕ ಕಡೆಗಳಲ್ಲೂ ಕೂಡ ಶೋಧ ಕಾರ್ಯವನ್ನು ಈಗಾಗಲೇ ನಡೆಸಿದ್ದಾರೆ. ಕಾಂಗ್ರೆಸ್ ಶಾಸಕನ ಬ್ಯಾಂಕ್ ಲಾಕರ್ನಲ್ಲಿ 44 kg ಚಿನ್ನ. ಅಕ್ರಮ ಆನ್ಲೈನ್ ಮತ್ತು ಆಫ್ಲೈನ್ ಗೇಮ್ ಕೇಸ್ಗೆ ಸಂಬಂಧಪಟ್ಟಂತೆ ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿ ಮೇಲೆ ಇಡಿ ದಾಳಿಯನ್ನ ನಡೆಸಿದೆ. ಮತ್ತೆ 50 ಕೋಟಿ ಮೌಲ್ಯದ 44 kg ಚಿನ್ನ ಸೀಸ್. ಪಪ್ಪಿಗೆ ಸೇರಿದ ಚಳ್ಳಕೆರೆ ಬ್ಯಾಂಕ್ನ 2 ಲಾಕರ್ನಲ್ಲಿದ್ದಂಥ ಚಿನ್ನ 2 ಲಾಕರ್ನಲ್ಲಿ ಇದ್ದಿದ್ದು ಬರೋಬ್ಬರಿ 44 kg ಚಿನ್ನ. ಒಂದಲ್ಲ ಎರಡಲ್ಲ. ಪಪ್ಪಿಗೆ ಸೇರಿದಂಥ 150 ಕೋಟಿಗೂ ಹೆಚ್ಚು ಮೌಲ್ಯದ ವಸ್ತುಗಳು ಇಲ್ಲಿವರೆಗೂ ಕೂಡ ಸೀಸ್ ಆದಂತಾಗಿದೆ. ಚಳ್ಳಕೆರೆ ಬ್ಯಾಂಕ್ನ 2 ಲಾಕರ್ನಲ್ಲಿ ಈ ಚಿನ್ನ ಇತ್ತು ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. ಇಡೀ ಚಿನ್ನವನ್ನು ವಶಪಡಿಸಿಕೊಂಡಿದೆ. ಅದರ ಜೊತೆಯಲ್ಲಿ ತನ್ನ ಶೋಧ ಕಾರ್ಯವನ್ನು ನಡೆಸ್ತಾನೇ ಇದೆ. ಹಲವು ಕಡೆಗಳಲ್ಲಿ ದಾಳಿ ನಡೆಸಿದ್ರು. ಈ ಬೆಟ್ಟಿಂಗ್ ಪ್ರಕರಣದಲ್ಲಿ ಶಾಸಕ ವೀರೇಂದ್ರ ಪಪ್ಪಿ ಈಗಾಗಲೇ ಇಡಿ ಅಧಿಕಾರಿಗಳ ವಶದಲ್ಲಿದ್ದಾರೆ. ದಾಳಿ ಸಂದರ್ಭದಲ್ಲಿ ಸಿಕ್ಕಿರುವಂಥ ಎಲ್ಲ ದಾಖಲೆಗಳನ್ನು ಇಡಿ ಅಧಿಕಾರಿಗಳು ಈಗ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮತ್ತೆ ಇಡಿ ಅಧಿಕಾರಿಗಳು ನಿನ್ನೆ ದಾಳಿಯನ್ನು ನಡೆಸಿದ್ರು. ದಾಳಿಯನ್ನು ನಡೆಸಿ ಚಳ್ಳಕೆರೆಯ ಬ್ಯಾಂಕಲ್ಲಿ ಒಂದಷ್ಟು ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಆನ್ಲೈನ್ ಬೆಟ್ಟಿಂಗ್ನಲ್ಲಿ